ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಎರಡು ಶ್ಲೋಕಗಳ ಭಾವವನ್ನ ಒಟ್ಟಿಗೆ ನಿರೂಪಣೆ ಮಾಡುವ ಮಾತನ್ನ ನಾವು ಹಿಂದೆ ನೋಡ್ತಾ ಬಂದ್ವಿ. ಅದರಲ್ಲಿ ಯತಿಗಳು ಅಂದ್ರೆ ಬಹಳ ಜನಕ್ಕೆ ಸನ್ಯಾಸಿಗಳು ಅನ್ನೋ ತಪ್ಪು ಕಲ್ಪನೆ ಬಂದದ್ದನ್ನ ಆಚಾರ್ಯರು ಪ್ರಯತ್ನದಲ್ಲಿ ಇರುವವನು ಅನ್ನೋ ಅರ್ಥದಲ್ಲಿ ಸನ್ಯಾಸಿಯಾಗಿದ್ರೂ ಆಗತ್ತೆ, ಆಗ್ಬಾರ್ದು ಅಂತಿಲ್ಲ, ಆದ್ರೆ ಸನ್ಯಾಸಿಯೇ ಅಂತ ಒತ್ತಾಯ ಇಲ್ಲ. ಗೃಹಸ್ಥ ಧರ್ಮದಲ್ಲಿದ್ದವನು ಕೂಡ ಪ್ರಯತ್ನ ಪಟ್ಟು ಭಗವಂತನನ್ನ ಕಾಣುವ ಜಿಜ್ಞಾಸು ಆದ್ರೆ, ಮಹಾಪ್ರಯತ್ನಶೀಲನಾದ್ರೆ ಅಧ್ಯಾತ್ಮದಲ್ಲಿ ಖಂಡಿತ ಅವನಿಗೆ ಪ್ರವೇಶ ಇದೆ ಅನ್ನೋದನ್ನ ನಿರೂಪಣೆ ಮಾಡಿದ್ರು. ಇನ್ನು ಯತಚೇತಸ ಅನ್ನೋದಕ್ಕೂ ಹೇಳಿ ಸ್ವರೂಪಭೂತವಾದ ಕಣ್ಣಿನಿಂದ ಅಂದ್ರೆ ಚಿತ್ತದಲ್ಲಿ ಸದಾ ಭಗವಂತನನ್ನಿಟ್ಟುಕೊಂಡವ ಸ್ವರೂಪವಾದವಾದ ಕಣ್ಣಿನಿಂದ ಕಾಣುವ ಅಪರೋಕ್ಷ ಜ್ಞಾನಿಗೆ ವಿದಿತಾತ್ಮ ಅಂತನೂ ಕರೆದು. ಯತೇಂದ್ರಿಯ ಮನೋಬುದ್ಧಿರ್ ಮುನಿರ್ಮೋಕ್ಷ ಪರಾಯಣ ವಿಗತೇಚ್ಛಾ ಭಯಕ್ರೋಧ. ಆದ್ರಿಂದ ಅಭಿತೋ ಬ್ರಹ್ಮ ನಿರ್ಬಾಣಂ ವರ್ತತೆ ವಿದಿತಾತ್ಮನಾಂ ಅನ್ನುವ ಪದವು ಕೂಡ ಅಲ್ಲಿ ಭಗವಂತನನ್ನು ಎಚ್ಚರಿಸುವಂತಹ ಮಾತಾಗಿ ಬಂತು. ಅಲ್ವಾ? ಆಚಾರ್ಯರ ಮಾತನ್ನು ನಾವು ನೋಡಿದ್ವಿ. ತಾತ್ಪರ್ಯದಲ್ಲೂ ಕೂಡ ಬಂದ ಮಾತು, ಸಾಕ್ಷಾತ್ಕಾರವಾದ ಅಮುಕ್ತನು ಕೂಡ ಮುಕ್ತನಂತೆಯೇ ಮುಕ್ತ ಏವ ಸಹ ಅನ್ನು ವಿಷಯ ಪದಾರ್ಥಗಳ ಭೋಗಕ್ಕೆ ಬಲಿಯಾಗುವುದಿಲ್ಲ ಅನ್ನುವ ಅರ್ಥದಲ್ಲಿ ಆಗ್ಲೇ ಸುಖವಾಗಿರ್ತಾನೆ. ಇನ್ನು ಮುಕ್ತಿ ಪಡೆದರೆ ಎಷ್ಟು ಸುಖವಾಗಿದ್ದಾನು. ಅದರಿಂದಾಗಿ ಮನುಷ್ಯನಲ್ಲಿ ಜ್ಞಾನಾಧಿಕ್ಯವೇ ಸುಖಾಧಿಕ್ಯಕ್ಕೆ ಕಾರಣ ಅನ್ನುವ ಮಾತನ್ನು ಕೂಡ ನಿರೂಪಿಸಿದ ಹಾಗಾಯಿತು. ಜ್ಞಾನವೇ ಯಾವತ್ತೂ ಕೂಡ ಸುಖದ ಹೆಚ್ಚುಗಾರಿಕೆಗೆ ಕಾರಣ ಆಗ್ತಾ ಹೋಗುತ್ತೆ. ಮುಕ್ತಿ ಪಡಿಲಿಕ್ಕೂ ಜ್ಞಾನವೇ ಪ್ರಧಾನ ಕಾರಣ. ಇದು ನಾರದೀಯ ಪುರಾಣದಲ್ಲಿ ಬಂದ ಮಾತು ಅಂತ ನಾವು ನಿರೂಪಣೆ ಮಾಡ್ಕೊಂಡ್ವಿ. ಇಲ್ಲಿ ಧ್ಯಾನ ಸ್ಥಿತಿ ಅಂತನ್ನೋದು ಪ್ರಯತ್ನ ಪೂರ್ವಕವಾಗಿ ಬಂದ ಸಂಗತಿ. ಅದಕ್ಕೆ ಸ್ಪರ್ಶಾನ್ ಬಹಿಹಿ ಕೃತ್ವ ಅಂತ. ಅಂದ್ರೆ ನಾವೇನೋ ಅಲ್ಲೊಂದು ಜವಾಬ್ದಾರಿ ಹೊತ್ತು ಕೆಲಸ ಮಾಡಿದ ಭಾವ ಇದೆ. ಕೇವಲ ಕೂತು ತಕ್ಷಣ ಆಯ್ತು ದರ್ಶನ ಅನ್ನೋದಿಲ್ಲ. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ತರದ ಸ್ಪರ್ಶಗಳು ಅಥವಾ ಪ್ರತ್ಯಕ್ಷಗಳು ಉಂಟಾಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂತೆ ಅವನ ಸಾಧನೆ ಮುಂದುವರಿತಾ ಹೋಗುತ್ತೆ. ಧ್ಯಾನದ ಸ್ಥಿತಿಯಲ್ಲಿ ಮೂಗಿನ ತುದಿಯನ್ನು ಹುಬ್ಬಿನ ನಡುವೆಯೋ ಮೂಗಿನ ತುದಿಯೋ ಅನ್ನುವ ಸಂಶಯ ಬಂದಾಗ ಇಲ್ಲಿ ಭ್ರುವೋರ್ ಮಧ್ಯೆ ಅಂತ ಸ್ಪಷ್ಟವಾಗಿ ಹೇಳಿದ್ರಿಂದ ಮತ್ತೆ ನಾಸಾಗ್ರ ಅಂದ್ರೆ ಯಾವುದು ಅಂತ ಜಿಜ್ಞಾಸೆ ಬೇಕಾಗಿಲ್ಲ. ಮೂಗಿನ ತುದಿಯಲ್ಲಿ ಅಥವಾ ಹುಬ್ಬಿನ ನಡುವೆ ಅನ್ನುವ ಮಾತು ಮುಂದೆಯೂ ಕೂಡ ನಾಸಿಕಾಗ್ರಂ ಸ್ವಂ ಕಣ್ಣುಗಳೆರಡನ್ನು ಹುಬ್ಬಿನ ನಡುವೆ ಇರಿಸಿ ಅದನ್ನು ನಾಸಾಗ್ರ ಅಂತನೂ ಕರೀತಾರೆ, ಭ್ರುವೋರ್ ಮಧ್ಯ ಅಂತನೂ ಕರೀತಾರೆ. ಮತ್ತೆ ಮುಂದೆ ಬಂದ ಸಂಗತಿ ಪ್ರಾಣಾಯಾಮ. ಏನು ಪ್ರಾಣಾಪಾನೋ ಸಮೋ ಕೃತ್ವ ಅನ್ನುವ ಮಾತು ಬಂತು. ಡಾಕ್ಟರ್ ಕೂಡ ಸಾಮಾನ್ಯವಾಗಿ
ಆ ಪ್ರಾಣಾಯಾಮ ಪ್ರಾಣಾಪಾನ ಸಮ ಇದೆಯಾ ಅಂತಾನೆ ಕೇಳುದವರು. ಪ್ರಾಣ ಅಂದ್ರೆ ಒಳಗೆ ತಗೊಳ್ಳೋದು, ಹೊಟ್ಟೆಗೆಲ್ಲ ಸರಿಯಾಗಿ ಹಸಿವಾಗುತ್ತಾ, ತಗೊಳ್ತಿದ್ದೀರಾ, ಏನು ತೊಂದರೆ ಆಗ್ತಿಲ್ವಾ ಅಂತ ಕೇಳ್ತಾರೆ. ಅದನ್ನ ಅಪಾನ ಅಂತಂದ್ರೆ ಸರಿಯಾಗಿ ಮೋಷನ್ ಆಗ್ತಿದ್ಯಾ, ಯಾವುದೇ ಮಧ್ಯದಲ್ಲಿ ತೊಡಕಿಲ್ವಾ ಅಂತ ಕೇಳ್ತಾರೆ. ನಮ್ಮ ದೇಹದಲ್ಲಿ ನಾವು ಆರೋಗ್ಯವಂತವಾಗಿದ್ದೇವೆ ಅನ್ನೋದಕ್ಕೆ ಸುಲಭವಾದ ಸಾಕ್ಷಿ ಯಾವುದು ಅಂತಂದ್ರೆ ಕಾಲಕ್ಕೆ ತಕ್ಕಂತೆ ಹಸಿವಾಗುವುದು, ಕಾಲಕ್ಕೆ ತಕ್ಕಂತೆ ದೇಹದಿಂದ ಮಲಮೂತ್ರಗಳು ವಿಸರ್ಜನೆ ಆಗುವುದು. ಹಾಗಾಗಿ ಪ್ರಾಣಾಪಾನ ಸಮ ಅನ್ನೋದು ಇದು ಒಂದು ರೀತಿಯಲ್ಲಿ. ಇನ್ನೊಂದು ಪ್ರಾಣಾಪಾನ ಅನ್ನೋದು ಎಡ ಮತ್ತು ಬಲ ಮೂಗಿನಲ್ಲಿ ಗಾಳಿಯನ್ನು ಹೊರಬಿಟ್ಟಾಗ ಎರಡರಲ್ಲೂ ಸಮವಾಗಿ ಗಾಳಿ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಮೂರು ಕರೆಕ್ಟ್ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಒಂದು ತಲೆಮೂಗಿನಲ್ಲಿ ಸಿಕ್ಕಾಪಟ್ಟೆ ಗಾಳಿ ಹೋಗ್ತಾ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಆಕ್ಟಿವೇಟ್ ಅಂತ. ಇಲ್ಲ ಎಡಮೂಗಿನಲ್ಲಿ ಹೋಗ್ತಾ ಇದೆ ಅಂದ್ರೆ ಜಾಡ್ಯ ಅಂತ ಅರ್ಥ, ಇನ್ನು ದೇಹಕ್ಕೆ ರೆಸ್ಟ್ ಆಗಿಲ್ಲ. ಅಥವಾ ಉದಾಸೀನ, ಎರಡೂ ಇರುತ್ತೆ. ಉದಾಸೀನದಿಂದಲೂ ಆಗುತ್ತೆ, ಅಧಿಕವಾದ ಆಹಾರವನ್ನು ಸ್ವೀಕರಿಸಿದಾಗ್ಲೂ ಚೆನ್ನಾಗಿ ನಿದ್ದೆ ಆಗಿದ್ರು ಆ ಹೊತ್ತಿಗೆ ಮತ್ತೆ ಜಾಡ್ಯ ಆವರಿಸುತ್ತೆ. ಆದ್ರೆ ಸಮಸ್ಥಿತಿಯಲ್ಲಿದ್ರೆ ಅದು ದೇಹಕ್ಕೆ ಪ್ರಾಣಾಪಾನ ಸಮಾನವಾಗಿದೆ ಅಂತ ಅರ್ಥ. ಅದಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿಸುವುದು ಕೂಡ ಆ ಕಾರಣಕ್ಕಾಗಿ. ಎರಡೂ ಕಡೆಯ ಗಾಳಿ ಸಮಸ್ಥಿತಿಯಲ್ಲಿ ಸಾಗಿದ್ರೆ ಆವಾಗ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ತುಂಬಾ ವಿಚಿತ್ರ ಸ್ಥಿತಿಯಲ್ಲಿ ನಿಲ್ಲಿಸಿ ಹೋಗಿದ್ದಾನೆ ಸಮೋಕೃತ್ವ ಅಂತ ಹೇಳುವಾಗ ಇನ್ನೊಂದು ಅರ್ಥ ಕುಂಭಕದಲ್ಲಿ ಇರಿಸಿ ಅಂತ ಅರ್ಥವನ್ನು ನಾವು ನೋಡಿದ್ವಿ. ಕುಂಭಕ ಅಂತ ಅನ್ನೋದು ಆಚೆ ಪ್ರಾಣನೂ ಇಲ್ಲ, ಈಚೆ ಅಪಾನೂ ಇಲ್ಲ, ಸಮಸ್ಥಿತಿ, ಅದು ಮೇಲಕ್ಕೂ ಇಲ್ಲ ಕೆಳಕ್ಕೂ ಇಲ್ಲ, ಮಧ್ಯದಲ್ಲೇ ಇದೆ ಅಂತ. ಅದು ಒಂಥರ ಅಗ್ನಿ ಒಳಗಿನಿಂದ. ಪೂರಕ ರೇಚಕಗಳಿಂದ ಕೂಡಿದ ಕುಂಭಕವು ಅತ್ಯಂತ ವಿಶಿಷ್ಟವಾದ ದೈಹಿಕ ಶಕ್ತಿಯನ್ನ ಬೆಳೆಸುತ್ತೆ ಒಳಗಿನಿಂದ. ಆದ್ರಿಂದಾಗಿ ನಮಗೆ ಪ್ರಾಣಾಯಾಮದ ಹದವು ಕೂಡ ಮನಸ್ಸು ಇಂದ್ರಿಯಗಳನ್ನ ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಉಪಕಾರಕ. ಈಗ ಯತೇಂದ್ರಿಯ ಮನೋಬುದ್ಧಿ ಅನ್ನುವ ಶಬ್ದವನ್ನ ನಿರೂಪಣೆ ಮಾಡಿ ಹೇಳಿದ್ದು, ಮನಸ್ಸು ಬೇಕು ಅಂತ ಅಪೇಕ್ಷೆ ಪಡುತ್ತೆ, ಬುದ್ಧಿ ಇದು ಬೇಕು ಯಾಕೆ ಬೇಡ ಯಾಕೆ ಅಂತ ನಿರ್ಧರಿಸುತ್ತೆ, ಬುದ್ಧಿ ಏನ್ ಹೇಳುತ್ತೋ ಇಂದ್ರಿಯಗಳು ಕಣ್ಣು ಮೂಗು ಬಾಯಿ ಇತರ ಇಂದ್ರಿಯಗಳು ಅದರಂತೆ ಕೇಳುತ್ತೆ. ಈಗ ವಿರಕ್ತಿಯಿಂದ ಮನುಷ್ಯ ಅಂತರ್ಮುಖಿಯಾಗಿದ್ದಾನೆ ಅಂದಾಗ ಏನಾದ್ರೂ ಬೇಡಿದ್ರೆ ಬುದ್ಧಿ ಅದು ಬೇಡ, ಅದರ ಅಗತ್ಯ ಇಲ್ಲ. ಆದ್ರಿಂದಾಗಿ ಇಂದ್ರಿಯಗಳಿಗೂ ಸಜೆಷನ್ ಕೊಡುತ್ತೆ, ನೀವು ಅಲ್ಲಿಗೆ ಹೋಗ್ಬೇಡಿ, ನೀವು ಅದನ್ನ ಕೇಳ್ಬೇಡಿ, ನೀವು ಅದನ್ನ ತಿನ್ಬೇಡಿ, ನೀವು ಅದನ್ನ ಮುಟ್ಬೇಡಿ ಅಂತ ಹೇಳುತ್ತೆ. ಆಗ ಹಿಡಿತದಲ್ಲಿದ್ರೆ ಆಗ ಧ್ಯಾನಕ್ಕೆ ಆರ್ಡರ್ ಮಾಡ್ಲಿಕ್ಕೆ ಮನಸ್ಸು ಮತ್ತು ಬುದ್ಧಿಗೆ ತುಂಬಾ ಸಹಜವಾಗಿ ಸುಲಭವಾಗಿ ಹೇಳಿದ ತಕ್ಷಣ ಮನಸ್ಸಲ್ಲಿ ಹೋಗಿ ನೆಲೆಸುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಹೇಳಿ ಕಣ್ಣು ಮುಚ್ಚಿ ಕೂತಾಗ ಅದು ಇನ್ನೆಲ್ಲೋ ಹೋಗಿ ಇನ್ನೆಲ್ಲೋ ಹಾರಾಡಿ ಇನ್ನೆಲ್ಲೋ ಹೋರಾಡಿ ಇನ್ನೆಲ್ಲೋ ಕೂಗಾಡಿ ವಾಪಸ್ ಬಂದಾಗ ಎಲ್ಲ ಮರೆತೇ ಹೋಗಿರುತ್ತೆ, ಯಾಕೆ ಕೂತಿದ್ದೆ ಅಂತ. ಇಲ್ಲೇ ಕೂತಿದ್ದೀನಿ ಆಗದಿಂದ, ಇಲ್ಲೇ ಕೂತಿದ್ದೆ ಇಷ್ಟೊತ್ತು ಅಂತ ಅವನೇ ಎದ್ದು ಹೋಗುವ ಸ್ಥಿತಿ ಬರುತ್ತೆ. ಯಾವಾಗ ಪರಮಾತ್ಮನ ದರ್ಶನ ಆಯ್ತು ಆಗ ಇಂದ್ರಿಯಗಳಿಗೆ ಬಾಹ್ಯದ ಲೌಕಿಕ ವಿಷಯಗಳ ಅಪೇಕ್ಷೆ ಇರುವುದಿಲ್ಲ. ಯಾಕಂದ್ರೆ ಸರ್ವದಾ ಭಗವಂತನ ಪ್ರತೀಕಗಳಲ್ಲಿ ಏನಾದ್ರೂ ವಿಶೇಷ ಇದೆಯಾ ಅಂತ ನೋಡೋದಕ್ಕೇನೆ ಅದು ಇಷ್ಟಪಡುತ್ತೆ, ಅದನ್ನೇ ಕೇಳಲಿಕ್ಕೆ ಇಷ್ಟಪಡುತ್ತೆ, ಅದನ್ನೇ ತಿನ್ಲಿಕ್ಕೆ ಇಷ್ಟಪಡುತ್ತೆ, ಅದನ್ನೇ ಮುಟ್ಲಿಕ್ಕೆ ಇಷ್ಟಪಡುತ್ತೆ. ಎಲ್ಲ ಇಂದ್ರಿಯಗಳು ಕೂಡ ಅದೇ ರೀತಿಯಾದ ಅಪೇಕ್ಷೆಗಳನ್ನು ತೊಡುತ್ತೆ. ಆದ್ರಿಂದಾಗಿ ಪ್ರತಿಮೆಗಳಾದ ಜ್ಞಾನಿಗಳ ಜೊತೆಗೆ ಅವರ ಅಧ್ಯಾತ್ಮವಾಣಿಯನ್ನು ಕಿವಿಗೆ ಹಾಕೊಳ್ಳಿಕ್ಕೆ ಇಷ್ಟಪಡುತ್ತೆ. ನಿರಂತರವಾಗಿ ಯಾವುದರಲ್ಲೇ ಆದ್ರೂ ಭಗವತ್ ಸಂಬಂಧಿಯಾದ ಚಿಂತನೆ ಹೇಗೆ ಇದರಲ್ಲಿ ಪಡೆಯಬಹುದು ಅನ್ನುವ ಜಿಜ್ಞಾಸೆ ಮೂಡ್ತಾ ಇರುತ್ತೆ. ಹಾಗಾಗಿ ಮನಸ್ಸು ಬುದ್ಧಿ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಸಿದ್ಧವಾಗಿ ನಿಂತಿದೆ. ಮತ್ತೆ ಅದಕ್ಕೆ ಇನ್ನೊಂದು
ಮುಖ್ಯ ಏನು ಅಂತಂದ್ರೆ ಮುನಿಹಿ, ಮನನಕ್ಕೆ ಸಿದ್ಧವಾಗುವುದು ಅಂತ ಅರ್ಥ. ಮನನಾತ್ ಮುನಿಹಿ ಅವಲೋಕನಶೀಲ ಅಂತ ನಿರಂತರವಾಗಿ ಮತ್ತೆ ಮತ್ತೆ ಅದನ್ನ ಯಾಕೆ ಹಾಗಾಯ್ತು, 7 ಸಮುದ್ರ ಮಥನ ಮಾಡು ಅಂದ್ರೆ ಏನ್ ಸಮುದ್ರ ಮಥನ, ಯಾಕೆ ಮಾಡ್ಬೇಕು, ಈಗೇನ್ ಮಾಡುದು, ಎಲ್ ಮಾಡುದು, ಮಾಡುದ್ರ ಲಾಭ ಏನು ಇತ್ಯಾದಿಗಳ ಬಗ್ಗೆ ನಿರಂತರವಾಗಿ ಮನಸ್ಸಿನಲ್ಲಿ ಒಂದು ಹುಡುಕಾಟ ಶುರುವಾಗುತ್ತೆ. ಅಂದ್ರೆ ಏನೇ ಕಂಡ್ರು ಕೂಡ ಅದರಲ್ಲಿ ಒಂದು ಅವಲೋಕನ ಮಾಡುವ ಬುದ್ಧಿ. ಮೋಕ್ಷ ಪರಾಯಣ, ಈ ಲೋಕದ ಅಸಹಜವಾದ ಸುಖದ ಬಗ್ಗೆ ಒಂಥರ ತಿರಸ್ಕಾರ ಅಲ್ಲ, ಅಲ್ಲಿ ಬರುದೇ ಅಷ್ಟು, ಅದರ ಬಗ್ಗೆ ಸರಿಯಾದ ಅರಿವು ಇರುವುದ್ರಿಂದ ಅದಲ್ಲ ನನಗೆ ಬೇಕಾದ್ದು ಅಂತ ಗೊತ್ತಾಗಿ ಅದು ಅಕಸ್ಮಾತ್ ಜೋರಾಗಿ ತನ್ನ ಮೇಲೆ ದಾಳಿ ಮಾಡುವ ಪ್ರಸಂಗ ಬಂದಾಗ ಅದನ್ನು ನಿಗ್ರಹಿಸಿ ಹೊರಗೆ ಬರ್ತಾನೆ. ಆದ್ರೆ ಅದರ ಬಗ್ಗೆ ಕಡೆಗಾಣಿಸುವ ಬುದ್ಧಿ ಇರಲ್ಲ. ಯಾಕೆಂದ್ರೆ ಇಲ್ಲಿ ತನಕ ಈ ದಾರಿಯಲ್ಲಿ ಬರ್ಲಿಕ್ಕೆ ಅದೇ ನಮಗೆ ಅನುಕೂಲ ಮಾಡಿಕೊಟ್ಟದ್ದು. ಸಂಸಾರದಿಂದ ಬಿಡುಗಡೆ ಆಗುವ ಆಸಕ್ತಿ ಇರುವುದರಿಂದಾಗಿ ಅದಕ್ಕೆ ಬೇಕಿರುವ ಸಿದ್ಧತೆಯನ್ನ ಪಡ್ಕೊಳ್ಳಿಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಎಷ್ಟು ಪ್ರಾರಬ್ಧ ಇದೆ ಅದನ್ನ ಅನುಭವಿಸಿ ಮುಗಿಸ್ಬೇಕು ಅಂತ. ಹಾಗಾಗಿ ಕಾಮಕ್ರೋಧ ಅನ್ನೋದು ಒಂದು ರೀತಿಯಲ್ಲಿ ಮತ್ತೆ ಮತ್ತೆ ಮನುಷ್ಯನನ್ನ ದಾರಿ ತಪ್ಪಿಸುವಂತದ್ದಾದ್ರಿಂದ ಅದನ್ನ ಜಾಗ್ರತೆಯಾಗಿ ತನ್ನ ನಿಯಂತ್ರಣಕ್ಕೆ ತಂದುಕೊಳ್ಳುವುದಕ್ಕೋಸ್ಕರ ಪ್ರಯತ್ನಿಸ್ತಾನೆ ಇರ್ತಾನೆ ಅನ್ನೋದು ಒಟ್ಟು ಈ ಹಿಂದೆ ಬಂದ ಮಾತುಗಳ ಭಾವ. ಇನ್ನು ವಿಗತೇಚ್ಛಾ ಭಯ ಕ್ರೋಧ, ಇಚ್ಛಾ ಭಯ ಕ್ರೋಧ, ಇಚ್ಛಾ ಆಸೆ, ಭಯ ಹೆದರಿಕೆ, ಕ್ರೋಧ ಆಸೆ ಈಡೇರದೆ ಇದ್ದಾಗ ಬರುವಂತಹ ಸಿಟ್ಟು, ಇದನ್ ಮೂರನ್ನು ಕೂಡ ಅವನು ಬಿಟ್ಟಿರ್ತಾನೆ. ಯಾಕೆಂದ್ರೆ ಯಾವಾಗ ಇಂದ್ರಿಯಗಳಿಗೆ ಲೌಕಿಕವಾದ ಬಯಕೆ ಇರುತ್ತೆ ಆಗಲೇ ಅದು ಸಿಗುದಿಲ್ಲ ಅನ್ನೋ ಭಯ ಇರುತ್ತೆ, ಅದು ಸಿಗದೇ ಇದ್ದಾಗ ಕೋಪ ಬರುತ್ತೆ. ಇಚ್ಛಾ ಭಯಗಳು, ಇಚ್ಛೆಯೇ ಇಲ್ಲ ಅಂದ್ರೆ ಭಯ ಕ್ರೋಧಗಳೇ ಇಲ್ಲಿಂದ. ಹಾಗಾಗಿ ವಿಗತ ಕ್ರೋಧ, ವಿಗತ ಬೇಡದ ಬಯಕೆ ಜಾರಿ ಹೋಯಿತು ಅಂತಂದ್ಮೇಲೆ ತಾಳ್ಮೆ ಕೆಡುವುದಿಲ್ಲ. ನಮಗೆ ಯಾವಾಗ ತಾಳ್ಮೆ ಕೆಡುವುದು ಅಂದ್ರೆ ಈಗ್ಲೇ ಹೋಗ್ಬೇಕು, ಈಗ್ಲೇ ಮಾಡ್ಬೇಕು, ಈಗ್ಲೇ ತಿನ್ಬೇಕು, ಈಗ್ಲೇ ಇದೆಲ್ಲ ಈಗ್ಲೇ 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 ಅಂತ ಇರುವುದು ನಮ್ಗೆ ಅರಿವಿಗೆ ಹಿಡಿತಾನೆ ಇದ್ದಾಗ. ಆಗಬೇಕಾದ ಸಮಯದಲ್ಲಿ ಆಗುತ್ತೆ. ಅಯ್ಯೋ ಇನ್ನೂ ಸ್ವಲ್ಪ ದಿವಸ ಇದ್ರೆ ನನ್ನನ್ನು ಮತ್ತೆ ಇಲ್ಲೇ ಜಗತ್ತಿನಲ್ಲಿ ಹಿಡಿದು ಹಾಕಿಬಿಡ್ತಾರೆ ಅನ್ನುವ ಭಯ ಯಾವಾಗಿರುತ್ತೆ ಅಂದ್ರೆ ಹೊರಡಬೇಕು ಅನ್ನುವ ಬಯಕೆಯಲ್ಲಿ ತಪ್ಪಿಲ್ಲ, ಆದ್ರೆ ಹೊರಡದೇ ಇದ್ರೆ ಏನಾದ್ರೂ ಆಗತ್ತೆ ಅನ್ನುವ ಭಯ ಅದು ಅರಿವಿಗೆ ಹಿಡಿತನದಿಂದ ಬರುದು. ಏನು ಇಲ್ಲಿ ಇಟ್ಕೊಂಡಿದ್ದಾನೆ ಅಂದ್ರೆ ದೇವರು ಇಲ್ಲಿಯ ಭವ್ಯತೆಯನ್ನು ಪರಿಚಯಿಸ್ಲಿಕ್ಕೆ ಇಟ್ಟಿರ್ತಾನೆ. ತನ್ನ ಇಲ್ಲಿಯೂ ಅಪೂರ್ವವಾದ ಸೃಷ್ಟಿಯ ಹಿನ್ನೆಲೆಯನ್ನ ಅನುಸರಿಸಿ ಭಗವಂತನನ್ನ ರಮಿಸಬಹುದು. ಆದ್ರೆ ಇಲ್ಲಿ ಇರುವುದರಲ್ಲಿ ಯಾವುದ್ರಲ್ಲೂ ಸ್ವಚ್ಛಂದತೆ ಅಂತ ಅನ್ನೋದು ಕೇವಲ ಸ್ವಾರ್ಥದ ಹಿನ್ನೆಲೆಯಲ್ಲಿದೆ ಹೊರತು ಸತ್ಯವನ್ನು ಹುಡುಕುವ ವಿಷಯದಲ್ಲಿ ಇಲ್ಲ ಅನ್ನೋದು ಅವನಿಗೆ ಅರ್ಥ ಆಗಿರುತ್ತೆ. ಇದರ ಬಗ್ಗೆ ಅವನಿಗೆ ಆಸಕ್ತಿ ಇರುವುದಿಲ್ಲ. ಹಾಗಾಗಿ ಇನ್ನೊಂದು ಅಂಶ ಇದೆ ಇಲ್ಲಿ, ಭಗವಂತನನ್ನ ತಿಳಿಬೇಕು ಅಂತ ಅನ್ನೋ ಬಯಕೆ ಇದೆ. ಅದು ವಿಗತ ಇಚ್ಛಾ ಅಲ್ಲ, ಅದು ವಿಶೇಷೇಣಗತ ಇಚ್ಛಾ. ಇನ್ನು ಭಗವಂತನನ್ನು ವಿರೋಧಿಸುವವರನ್ನು ಕಂಡ್ರೆ ಸ್ವಲ್ಪ ಭಯ ಇದೆ. ಯಾಕಂದ್ರೆ ಅವ್ರು ಎಲ್ಲಿ ದಾರಿ ತಪ್ಪಿಸಿ ಬಿಡ್ತಾರೋ ಅಂತ, ತನ್ನ ಸಾಧನೆಗೆ ತೊಂದರೆ ಮಾಡ್ತಾರೋ ಅಂತ. ಇನ್ನು ಅಂಥವ್ರು ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ಸ್ಥಿತಿ ಬಂದಾಗ ಅವರನ್ನ ಎದುರಿಸ್ಬೇಕು, ನಿಗ್ರಹಿಸ್ಬೇಕು ಅಂತ ಕೋಪನೂ ಬರುತ್ತೆ. ಅಂದ್ರೆ ಸಾತ್ವಿಕವಾದ ಕೋಪ, ಸಾತ್ವಿಕವಾದ ಭಯ, ಸಾತ್ವಿಕವಾದ ಇಚ್ಛೆ, ಅದು ವಿಶೇಷೇಣ ಗತಃ. ಯಾಕಂದ್ರೆ ವಿ ಅಂದ್ರೆ ವಿ ಪಕ್ಷಿ ಪರಮಾತ್ಮನೋ, ಪರಮಾತ್ಮನಿಗೆ ಸಂಬಂಧಪಟ್ಟ ಇಚ್ಛೆ, ಪರಮಾತ್ಮನಿಗೆ ಹತ್ತಿರವಾಗುವುದನ್ನು ತಡೆಯಬಹುದಾದ ಭಯ, ಪರಮಾತ್ಮನನ್ನು ವಿರೋಧಿಸುವವರ ಬಗ್ಗೆ ಬರುವ ಕೋಪ, ಇದು ಸರಿ. ತನಗೆ ಏನಾದ್ರೂ ಆಗ್ತಾ ಇದೆ ಅನ್ನೋದಕ್ಕೆ ಕೋಪ ಬರ್ತದೆ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಪರಮಾತ್ಮನನ್ನು ಯಾರಾದ್ರೂ ನಿಂದಿಸ್ತಾರೆ, ಪರಮಾತ್ಮನ ವಿಷಯದಲ್ಲಿ ತಪ್ಪಾಡ್ತಾರೆ, ಪರಮಾತ್ಮನ ಬಗ್ಗೆ ನಮಗೆ ನೇರವಾಗಿ ತಿಳಿಯುವುದಕ್ಕೆ ಅಡ್ಡ ನಿಂತಿದ್ದಾರೆ,
ಲೋಕಕ್ಕೆ ಯಾರಿಗಾದ್ರೂ ಏನಾಗುತ್ತೆ ಅಂದ್ರೆ ಅದು ಭಗವಂತ ನೋಡ್ಕೊಳ್ಳೋ ಜವಾಬ್ದಾರಿ. ನಮ್ಗೆ ಭಗವಂತನ ತಿಳಿವಿಗೆ ಸಂಬಂಧಪಟ್ಟಂತೆ ಅಡ್ಡಗೋಡೆ ಆಗಿದ್ದಾರೆ ಅಂದ್ರೆ ಆವಾಗ ಸಿಟ್ಟು ಬರುವುದು ಸಹಜ. ಹೀಗೆ ಧ್ಯಾನಕ್ಕೆ ಬೇಕಿರುವಂತಹ ಪೂರ್ವ ಸಿದ್ಧತೆಗಳಲ್ಲಿ ಬೇಡವಾದ ಇಚ್ಛೆ, ಬೇಡವಾದ ಭಯ, ಬೇಡವಾದ ಕೋಪ ಅದು ಅತ್ಯಂತ ಸಾಧಕನ ಲಕ್ಷಣವಾಗಿದೆ ಅನ್ನೋದನ್ನ ಹೇಳಿದ್ರು. ಹಾಗಾಗಿ ಹೇ ಭಗವನ್, ಅವನ ಹತ್ರ ನಾವು ಅನೇಕ ರೀತಿಯ ರೂಪಗಳಿಂದ ಅವನನ್ನ ಕಾಣ್ತೇವೆ, ಕಾಣುವ ಪ್ರಯತ್ನ ಮಾಡ್ತೇವೆ, ಕೇಳಿರ್ತೇವೆ, ಕನಿಷ್ಠ ಪಕ್ಷ ಕಾಣ್ತೇವೋ ಇಲ್ಲವೋ ಬೇರೆ ಪ್ರಶ್ನೆ. ಆದ್ರೆ ಎಲ್ಲ ಅವತಾರಗಳು ಕೂಡ ಪರಿಪೂರ್ಣವಾದ ಈ ಎಲ್ಲ ಏನು ಗುಣಗಳಿವೆ ಸಾಧಕನದ್ದು, ಅದು ಅವನಲ್ಲಿ ಇದ್ದದ್ರಿಂದಲೇನೆ ನಾವು ಅವನನ್ನು ಹಾಗೆ ರೆಡಿಯಾಗಿ ಹೋಗ್ಬೇಕಾದ್ದು. ಅವನಿಗೆ ಸಾಹಿತ್ಯದಲ್ಲೇ ಇಷ್ಟ ಇಲ್ಲದವನ ಹತ್ರ ನಾವು ಸಾಹಿತ್ಯ ಓದ್ಕೊಂಡೆ ಹೋಗ್ಬೇಕು. ಯಾರು ಬೇಡವಾದ ಬಯಕೆಗಳನ್ನ ತೊಡುವುದಿಲ್ಲವೋ, ಯಾರಿಗೆ ಲೋಕದಲ್ಲಿ ಭಯ ಇಲ್ವೋ, ಯಾರಿಗೆ ಕೋಪ ಅನ್ನೋದು ಬರುವುದಿಲ್ವೋ, ಅಂಥವನ ಹತ್ರ ಹೋಗುವಾಗ ನಾವು ವಿಗತೇಚ್ಛಾ ಭಯ ಕ್ರೋಧರಾಗಿ ಹೋದ್ರೆ ಆವಾಗ ಮ್ಯಾಚ್ ಆಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಕೋಪ, ದೇವರು ಆ ವಿಷಯದಲ್ಲಿ ಹಾಗೆಲ್ಲ ಕೋಪ ಮಾಡ್ಕೊಳ್ಳೋನೇ ಅಲ್ಲ, ಆವಾಗ ನಮಗೂ ಅವನಿಗೂ ಮೈಂಡ್ ಸೆಟ್ ಟ್ಯೂನ್ ಆಗದೇ ಇಲ್ಲ, ಕೂಡುದೇ ಇಲ್ಲ. ಅಯ್ಯೋ ಕೋಪಿಷ್ಟ ಅಂದ್ರೆ ಕೋಪಿಷ್ಟ, ಹಾಳು ಮಾಡ್ಕೊಳ್ತಾನೆ ಬದುಕು ಅಂತ ದೇವರು ಕೂಡ ದೂರ ನೆಟ್ಟಿದ್ದಾನೆ. ಆದ್ರೆ ಯಾವಾಗ ಅವನು ಸ್ಪಷ್ಟವಾಗಿ ತನ್ನ ಪ್ರತಿಯೊಂದು ಚರ್ಯೆಯಲ್ಲೂ ತನ್ನ ಎಚ್ಚರದೊಂದಿಗೆ ಅದನ್ನ ಕಾಣ್ತಾನೋ ಅವನು ಮುಕ್ತ ಏವ ಸಹ. ಅದರಿಂದಾಗಿ ದೇವರ ಹತ್ರ ನಿನ್ನ ಅವತಾರಗಳೆಲ್ಲವೂ ಜ್ಞಾನಕ್ಕಾಗಿಯೇ ಇದೆ, ಅದರಿಂದಾಗಿ ನನಗೆ ಸತ್ಯದ ಅರಿವನ್ನು ಕೊಡಬೇಕಾದದ್ದು, ನನ್ನೊಳಗಿನ ಅಜ್ಞಾನದ ಕೊಳೆಯನ್ನು ಕಳೀಬೇಕಾದದ್ದು ನಿನಗೆ ಮುಖ್ಯ ಧರ್ಮ, ಅದನ್ನು ಮಾಡಿಕೊಡು ದೇವ್ರೇ. ಅಷ್ಟೇ ಅಲ್ಲ, ನಿನ್ನ ಫಲಕಾರ್ಯಕ್ಕೆ ಹೆಚ್ಚು ಬೆಲೆ, ನೀನು ನರಸಿಂಹನಾಗಿ ಬರ್ಬೇಕು. ಯಾಕೆಂದ್ರೆ ನನ್ನ ಸುತ್ತ ದುಷ್ಟರ ರಾಶಿ ತುಂಬಿಕೊಂಡಿದೆ. ನೀನು ಅವತ್ತು ವರಾಹನಾಗಿ ಹಿರಣ್ಯಾಕ್ಷನನ್ನ ಕೊಂದೆ, ನರಸಿಂಹನಾಗಿ ಹಿರಣ್ಯಕಶಿಪುವನ್ನ ಕೊಂದೆ, ಆಮೇಲೆ ರಾಮನಾಗಿ ಕುಂಭಕರ್ಣ ರಾವಣನನ್ನು ಕೊಂದೆ, ಕೃಷ್ಣನಾಗಿ ಶಿಶುಪಾಲ ದಂತವಕ್ರರನ್ನು ಕೊಂದೆ. ನೀನು ಈ ಎಲ್ಲ ಕಾಲದಲ್ಲಿ ಬಂದ ಅನರ್ಥಗಳನ್ನು ಪರಿಹರಿಸಿದವನೇ, ನನ್ನ ವಿಷಯದಲ್ಲಿ ಯಾಕೆ ಇನ್ನು ಮೌನ ವಹಿಸಿದ್ದಿ? ಬಾ, ನನ್ನೊಳಗೆ ಸೇರಿಕೊಂಡಿರುವ ದಾನವರ ದೊಡ್ಡ ಪಡೆಯನ್ನು ನಿಗ್ರಹಿಸು ಅಂತ ಧ್ಯಾನದ ಸ್ಥಿತಿಯಲ್ಲಿ ಭಗವಂತನನ್ನು ಕೂಡು ಕೂಡು ಕೂಡು, ಈ ಹೃದಯದಲ್ಲಿ ಕೂಡು. ಪ್ರಾಣಾಪಾನಗಳನ್ನ ಹಿಗಿ ಹಿಡಿದ ಕುಂಭಕದ ಸ್ಥಿತಿಯಲ್ಲಿರುವ ಮಧ್ಯದ ಬೆಂಕಿಯ ಸ್ವರೂಪದಲ್ಲಿರುವ ನನ್ನ ಒಳಗಿನ ನಿನ್ನ ಶಕ್ತಿಯನ್ನ ನಾನು ಬೇಡಿಕೊಳ್ತಾ ಇರುವಂಥದ್ದು, ಧ್ಯಾನದ ಸ್ಥಿತಿಯಲ್ಲಿ ಕೇಳಿಕೊಳ್ತಾ ಇರುವಂಥದ್ದು. ಇಡೀ ಜಗತ್ತಿನ ಎಲ್ಲ ಸ್ವತ್ತುಗಳು ನಿನ್ನದೇ, ಏನಿದ್ರು ಅದು ನಿನ್ನದೇ. ಆದ್ರೆ ನನಗೆ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಏನನ್ನೂ ಬಳಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಹಾಗಾಗಿ ಸ್ವಯಂಭೂವವನ್ನು ತನ್ನ ಹೃದಯದ ಮಧ್ಯದಲ್ಲಿ ಯಜ್ಞನಾಮಕನನ್ನ ಪ್ರಾರ್ಥಿಸಿ ತನಗೆ ಒದಗಿದ ದೈತ್ಯರ ದೊಡ್ಡ ಅಪಾಯವನ್ನ ಪರಿಹರಿಸುವಂತೆ ಕೇಳಿದ. ಧ್ಯಾನದಲ್ಲಿ ಒಂದು ರೀತಿಯಲ್ಲಿ ಭಗವಂತನನ್ನು ಹೃದಯದಲ್ಲಿ ಇಟ್ಟುಕೊಂಡಾಗ ಬಯಕೆಯೂ ಇದೆ, ಎಲ್ಲಿ ತಪ್ಪಿ ಹೋಗುತ್ತೋ ಅನ್ನೋ ಭಯವೂ ಇದೆ, ತಪ್ಪಿಸಿದವರ ವಿರುದ್ಧ ಸಿಡಿದೇಳುವ ಸಾತ್ವಿಕ ಕ್ರೋಧವೂ ಇದೆ. ಇದು ಸಾತ್ವಿಕತೆ ಒಂದು ವೇಳೆ ಕೆಲವು ತಪ್ಪುಗಳಿಗೆ ಸಿಡಿದೇಳದೆ ಹೋದ್ರೆ ಅದು ಸಾತ್ವಿಕತೆಗೇನೆ ಅಪಾಯ. ಸಾತ್ವಿಕತೆಯನ್ನ ತಾಮಸ ಸ್ವಭಾವ ನುಂಗಿ ಬಿಡುತ್ತೆ ಅಂತ ಅರ್ಥ. ಆದ್ರಿಂದಾಗಿ ನಾವು ಅಪಾಯ ಎದುರಾದಾಗಲೂ ಕೈ ತಟ್ತಾ ದೇವರೇ ಕಾಪಾಡು ಅಂತ ಕೊಟ್ರೆ ನಿಂಗೆ ಕೈ ಕೊಟ್ಟ ತಟ್ಲಿಕ್ ಮಾತ್ರ ಅಲ್ಲ, ಎದುರುಗಡೆಯನ್ನು ತಟ್ಲಿಕ್ಕೂ ಆಗುತ್ತೆ. ಅದನ್ನು ಬಳಸಿಕೊಂಡು ಆಗದೇ ಇದ್ದಾಗ ಬೇರೆ ಪ್ರಶ್ನೆ. ಅದರಿಂದಾಗಿ ತಾಮಸವಾದ ಇಚ್ಛಾಭಯ ಕ್ರೋಧಗಳು ನಾಶವಾಗಲಿ, ಸಾತ್ವಿಕವಾದ ಇಚ್ಛಾಭಯ ಕ್ರೋಧಗಳು ಉಳಿಯಲಿ ಅಂತ ಹೀಗೆ ಯಾರು ಬದುಕ್ತಾನೋ ಅವನು ಮುಕ್ತನಾಗ್ತಾನೆ. ಮೋಕ್ಷ ಪರಾಯಣ ಯತೇಂದ್ರಿಯ ಮನೋವೃತ್ತಿ ವಿಗತೇಚ್ಛಾ ಭಯ ಕ್ರೋಧ ಮುಕ್ತ ಏವ ಸಹ. ಇದು ಮುಕ್ತನ ಸ್ವರೂಪವನ್ನು ಹೇಳಿದ ರೀತಿ. ಈ ಭಗವಂತನ ಹತ್ತಿರಕ್ಕೆ ಹೋದ ಮುಕ್ತ ಅಂದ್ರೆ ಮೋಕ್ಷಕ್ಕೆ ಹೋದವನು ಬೇರೆ, ಮೋಕ್ಷಕ್ಕೆ ಹೋಗ್ಲಿಕ್ಕಿರೋನು ಅವನಿಗೆ ಸ್ವಲ್ಪ ಪ್ರಾರಬ್ಧ ಇರುತ್ತೆ, ಬಾಧಿಸುವುದಿಲ್ಲ ಅವನಿಗೆ. ಹೊಸ ಕರ್ಮ ಹುಟ್ಟಾಕಲ್ಲ,
ಹಳೆಯದು ಯಾವುದು ಬಾಕಿ ಇಲ್ಲ. ಅದನ್ನು ಅನುಭವಿಸಿ ಸೀದಾ ಮುಂದೆ ಬರೋದಷ್ಟೇ ಅವನ ಸ್ಥಿತಿ ಇರುತ್ತೆ. ಆದ್ರಿಂದ ಅವನಿಗೆ ಮುಕ್ತ ಕರ್ಮ, ಮುಕ್ತ ಸದೃಶ ಅಥವಾ ಜೀವನ್ ಮುಕ್ತ ಅಂತ ಹೇಳುದು. ಅವನಿಗೆ ಹೊಸತು ಅಂಟುದಿಲ್ಲ ಅಂದೇಲೆ ಅವನು ಮುಕ್ತನೇ. ಎಷ್ಟೇ ಬಾಕಿ ಇರ್ಲಿ ತಿನ್ಲಿಕ್ಕೆ, ಹೊಸ್ತ್ಯಾವುದು ಬರಲ್ಲ ಅಂದ್ರೆ ನಿಶ್ಚಯ ಆಯ್ತಾ, ಅಷ್ಟು ತಿಂದ ಮೇಲೆ ಮುಗೀತು ಅಂತ ಕರ್ಮಗಳ ಭರಾಟೆ. ಆದ್ರಿಂದಾಗಿ ಮುಕ್ತಿಯ ಬಾಗಿಲು ಅವನಿಗೆ ತೆರೆದು ಬಿಟ್ಟಿದೆ. ಯಾರು ವಿಗತೇಚ್ಛಾ ಭಯನಾಗಿದ್ದಾನೋ, ಜಿತಕ್ರೋಧನಾಗಿದ್ದಾನೋ, ಮುನಿಹಿಯಾಗಿದ್ದಾನೋ, ಮೋಕ್ಷ ಪರಾಯಣನಾಗಿದ್ದಾನೋ ಅವನು ಮುಕ್ತನೇ. ಅವನಲ್ಲದೆ ಇನ್ಯಾರು ಮುಕ್ತ ಹೇಳಿ? ಇಲ್ಲಿದ್ದು ಮುಕ್ತನಾಗಿರುವ ಸುಖ ಬೇರೆ, ಮೋಕ್ಷಕ್ಕೆ ಹೋದ್ಮೇಲೆ ಅದೊಂದು ಬೇರೆನೇ ಸುಖ. ಇದರ ಜೊತೆಗೆ ಹೋಲಿಕೆ ಮಾಡುವುದೇ ತಪ್ಪು. ಹಾಗಾದ್ರೆ ಒಟ್ಟು ಈ ಶ್ಲೋಕದ ಭಾವ ಏನಾಯಿತು ಅಂದ್ರೆ, ಯಾವ ಮುನಿಯು ಅಂದ್ರೆ ಮನನಶೀಲನಾಗಿ ಧ್ಯಾನಯೋಗಿಯಾದವನು, ಯತ ಅಂದ್ರೆ ನಿಯಂತ್ರಣ, ಲೌಕಿಕ ವಿಷಯಗಳತ್ತ ಮನಸ್ಸನ್ನು ಹರಿಯದಂತೆ ಭಗವಂತನತ್ರವೇ ಹರಿಯುವಂತೆ ಸಿದ್ಧಪಡಿಸಿದ ಇಂದ್ರಿಯ ಮನೋಬುದ್ಧಿ, ಹೊರಗಿನ ಚಕ್ಷುರಾದಿ ಇಂದ್ರಿಯಗಳು, ಅಂತಃಕರಣ, ಬುದ್ಧಿ, ಮನಸ್ಸು ಯಾರಿಗಿದೆಯೋ ಅವನು ಮೋಕ್ಷ ಪರಾಯಣ, ಮೋಕ್ಷವನ್ನು ಬಯಸುವವನಾಗಿ, ಬಿಡುಗಡೆಗಾಗಿ ಭಗವಂತನನ್ನು ಕಾಣಲು ಬಂದವನಾಗಿ, ವಿಗತೇಚ್ಛಾ ಭಯಕ್ರೋಧ, ಕೊನೆಗೊಂಡ ಆಸೆ, ಅಂಜಿಕೆ ಮತ್ತು ಸಿಟ್ಟುಳ್ಳ ವ್ಯಕ್ತಿ, ಅಂದ್ರೆ ಕಳೆದುಕೊಂಡ ಸಿಟ್ಟು. ಅಗತ್ಯ ಇರುವ ಸಿಟ್ಟು ಇದ್ದೇ ಇರುತ್ತೆ. ವಿಷ್ಣು ಸಂಬಂಧಿಯಾದ ಸಾತ್ವಿಕವಾದ ಇಚ್ಛಾ ಭಯಕ್ರೋಧಗಳಿದ್ದು ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಸ್ಥಿತಿಯಲ್ಲಿಯೂ ಅವನು ಬೇಕು. ಅಂತಹ ಸಹ ಅಪರೋಕ್ಷ ಜ್ಞಾನಿಯು ಸದಾ ಯಾವಾಗಲೂ ಮುಕ್ತ ಏವ, ಮುಕ್ತಿಯಲ್ಲಿ ಸೇರುವ ಮುನ್ನವೂ ಕೂಡ ಮುಕ್ತನಂತೆಯೇ, ಅರ್ಥಾತ್ ಜೀವನ್ಮುಕ್ತನಾಗಿ ಇರ್ತಾನೆ ಅನ್ನೋದು ಒಟ್ಟು ಆ ಶ್ಲೋಕದ ಭಾವ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಯಜ್ಞ ತಪಸ್ಸುಗಳನ್ನ ನಡೆಸುವವನನ್ನು, ಎಲ್ಲ ಲೋಕಗಳ ನಾಯಕನಾದ ನಾರಾಯಣನನ್ನು, ಎಲ್ಲ ಜೀವಿಗಳಿಗೆ ನೇರವಾಗಿ ಸುಹೃತ್ ಹೃದಯದಲ್ಲಿ ಮೂಡಿದ ಗೆಳೆಯನನ್ನು ತಿಳಿದು ಯಾರು ಮುನ್ನಡೆಯುತ್ತಾನೋ ಅವನು ಶಾಂತಿ ಮೃಚ್ಛತಿ, ಮುಕುತಿಯನ್ನು ಪಡೆಯುತ್ತಾನೆ. ಯಜ್ಞ ತಪಸಾಂ ಭೋಕ್ತಾರಂ, ಎಲ್ಲ ಯಜ್ಞಗಳ ಭೋಕ್ತೃ ಯಾರು, ಎಲ್ಲ ತಪಸ್ಸುಗಳ ಫಲ ನೀಡುವಿಕೆ ಯಾರ ಕೈಯಲ್ಲಿದೆಯೋ, ಸರ್ವಲೋಕ ಮಹೇಶ್ವರಂ ವರಂ ಈಶನಶೀಲೇಶು ವರಂ ವರಃ ಈಶನಶೀಲೇಶು ವರಃ ಮಹತ್ವಯುಕ್ತಃ ಈಶ್ವರಃ ಲೋಕೆ ಸರ್ವತ್ರ ಮಹತ್ವಯುಕ್ತ ಈಶ್ವರಃ ಸರ್ವಲೋಕೇಶು ಮಹತ್ವಯುಕ್ತ ಈಶನಶೀಲೇಶು ವರಃ ನಾರಾಯಣ. ಎಂಥ ಶಬ್ದದ ಬಿಡಿಸುವಿಕೆ! ಸರ್ವಲೋಕ ಮಹೇಶ್ವರ, ವರ ಅಲ್ಲ, ಈಶ್ವರ ಅಲ್ಲ, ಮಹೇಶ್ವರ ಅಲ್ಲ, ಲೋಕ ಮಹೇಶ್ವರ ಅಲ್ಲ, ಸರ್ವಲೋಕ ಮಹೇಶ್ವರ ಭಗವಂತ. ಅಂದ್ರೆ ಈ ಕೆಳಗಿನವರೆಲ್ಲ ಮತ್ತೆ ಬೇರೆಯವರಿದ್ದಾರೆ. ಬೇರೆಯವರು ಇಲ್ಲದೆ ಇದ್ರೆ ಸರ್ವಲೋಕ ಮಹೇಶ್ವರಿ, ಸರ್ವವೇ ಇದ್ದ ಮೇಲೆ ಸರ್ವಕ್ಕೂ ಒಡೆಯ ಅಂತ ಅನ್ನೋದೇನು? ಸರ್ವ ಅಂದ್ರೆ ಎಲ್ಲ ಜಗತ್ತು, ಜಗತ್ತೇ ಇಲ್ಲ ಅಂತ ಹೇಳೋರಲ್ವಾ ನೀವು? ಇಲ್ಲ ಅಂದ್ಮೇಲೆ ಅದಕ್ಕೆ ಮಹೇಶತ್ವ ಏನು, ಅದಕ್ಕೆ ಒಡೆತನ ಏನು? ಇದಕ್ಕೂ ವ್ಯಾಖ್ಯಾನ ಮಾಡಿ ಇದಕ್ಕಿಂತ ಮಿಗಿಲಾದ ತತ್ವ ಇದೆ ಅಂತ ಹೇಳೋರನ್ನ ದೇವರೇ ಕಾಪಾಡ್ಬೇಕು. ಯಾಕೆಂದ್ರೆ ಪ್ರಧಾನ ತತ್ವ ಏನು ಅಂತ ಹೇಳಿ ಜೀವವನ್ನ, ಜಗತ್ತನ್ನ ಉಳಿಸ್ಬೇಕು ಅಂತ ಕೊಟ್ಟ ಸಾಲಿಗೆನೇ ಭಾಷ್ಯ ಬರುದು. ಆ ಸಾಲಿನಲ್ಲಿ ಹೇಳಿದ ಯಾವ ಸಂಗತಿಗಳು ನೆಲೆ ಇಲ್ಲದ್ದು, ನಾನೇನು ಹೇಳಿ ಕೊಟ್ಟಿದ್ದೇನೋ ಅದು ಮಾತ್ರ ಪ್ರಧಾನವಾದದ್ದು ಅಂತ ಹೇಳಿದ್ರೆ ಹೇಗೆ ಶಾಂತಿಯನ್ನು ಹೊಂದೋದು ಸಾಧ್ಯ? ಹಾಗಾಗಿ ಕೃಷ್ಣ ಹೇಳಿದ ಶಾಂತಿ ಅದು ಮತ್ತೆ ಇನ್ಯಾವುದು ನಾಶ ಹೊಂದುವ ಶಾಂತಿ ಅಲ್ಲ. ಶಾಂತಿ ಅಂದ್ರೆ ಶಮ್ನ, ಆನಂದದ ತುದಿ ಅಂತ ಅರ್ಥ ಶಾಂತಿ ಶಬ್ದಕ್ಕರ್ಥ. ಇದರ ಮೇಲೆ ಮತ್ತೆ ಇನ್ನೊಂದು ಲೋಕ, ಇನ್ನೊಂದು ಸ್ಥಿತಿ, ಇನ್ನೊಂದು ಬ್ರಹ್ಮ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ. ಒಂದೇ, ಅದರಲ್ಲಿ ಎರಡು ಚಿಂತನೆಗಳು ಇಲ್ಲವೇ ಇಲ್ಲ. ಹಾಗೊಂದು ಬ್ರಹ್ಮ, ಹೀಗೊಂದು ಬ್ರಹ್ಮ, ತಿಳುವಳಿಕೆ ಇರುವ ಬ್ರಹ್ಮ, ತಿಳುವಳಿಕೆ ಇಲ್ಲದ ಬ್ರಹ್ಮ, ಗುಣ ಇರುವ ಬ್ರಹ್ಮ, ಗುಣ ಇಲ್ಲದ ಬ್ರಹ್ಮ, ಏನೇನೋ ನೂರಾರು ಕಲ್ಪನೆಗಳಿಂದ ಕೂಡಿದ ಬ್ರಹ್ಮ ಶಾಸ್ತ್ರೀಯ ಅಂತೂ ಅಲ್ಲ. ಶಾಸ್ತ್ರದಲ್ಲಿ ಎಲ್ಲೂ ಒಂದು ತುಟಿ ಪಿಟಿಕನ್ನು, ಒಂದು ಶಬ್ದ ಇಡೀ ನಮಗೆ ವೇದಗಳಲ್ಲಿ ಸಿಗಲ್ಲ. ನಿರ್ಗುಣಾದಿ ಶಬ್ದಗಳಿದ್ರು ಅದಕ್ಕೆ ವಿವರಣೆ ಬೇರೆ ಇದೆ. ಆದ್ರಿಂದ ಎರಡು ಒಟ್ಟೊಟ್ಟಿಗೆ ಬರುವಾಗ ಹಾಗಿರ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದ್ರಿಂದ ಒಬ್ಬನನ್ನೇ ಎರಡು ಶಬ್ದದಿಂದ ಹೇಳುವುದು ಅಸಾಧ್ಯವೂ. ಆದ್ರಿಂದ ಅಲ್ಲ, ಎರಡು ಸ್ಥಿತಿಗಳು ಅಂತ ಹೇಳುವುದಾದ್ರೆ ಒಂದೇ ಕಾಲಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಆದ್ರಿಂದಾಗಿ ಎರಡು ಕಾಲಕ್ಕೆ ಹೇಳುದು ಅಂತ ಆದ್ರೆ ಎರಡು
ಕಾಲದ ಸ್ಥಿತಿಗತಿ ಅಂತಂದ್ರೆ, ಹಾಗಾದ್ರೆ ಸಿದ್ಧನಾದ ಈಗಾಗಲೇ ಬಿಡುಗಡೆ ಹೊಂದಿದವನ ಬದುಕು ಸುಳ್ಳ, ಈಗಿರುವವನು ಮತ್ತೆ ಹಾಗಾದ್ರೆ ನಮ್ಮ ಎದುರುಗಡೆ ಇದ್ದಾನೆ ಅನ್ನೋದು ಸತ್ಯ ಆದ್ರೆ, ಒಂದು ಸತ್ಯ ಅದು ಬಿಡುಗಡೆ ಆಯ್ತು ಅಂದ್ರೆ ಎಲ್ಲ ಬಿಡುಗಡೆ ಆಗ್ಬೇಕು ಒಟ್ಟಿಗೆ. ಅದು ಒಂದೇ ವಸ್ತುವಿಗೆ, ಆ ಹಾಲಿನಲ್ಲಿ ನಾವು ಹೆಪ್ಪಾಕಿದೀವಿ, ಅರ್ಧ ಹಾಲು ಮಾತ್ರ ಹೆಪ್ಪಾಗಿದೆ, ಇನ್ನರ್ಧ ಹಾಲು ಹಾಲಾಗಿ ಉಳಿದಿದೆ ಅಂತ ಹೇಳಿ ಬರುತ್ತಾ. ಹೆಪ್ಪಾಕಿದ್ಮೇಲೆ ಎಲ್ಲವೂ ಮೊಸರು ಆಗ್ಲೇಬೇಕು. ಹಾಗೆ ಅರ್ಧ ಬಿಡುಗಡೆ ಆಗಿದೆ, ಇನ್ನರ್ಧ ಇಲ್ಲೇ ಜಗತ್ತಿನಲ್ಲಿದೆ. ಇದೆಲ್ಲ ಬಹಳ ಕಷ್ಟ. ಶಾಂತಿ ಅನ್ನೋ ಶಬ್ದದಿಂದ ಈ ಹಿನ್ನೆಲೆಯನ್ನು ನೋಡಿದ್ರೆ ನನಗೆ ಕಷ್ಟ ಆಗ್ತದೆ. ಆದ್ರೆ ಈ ಶ್ಲೋಕ ಯಾಕೆ ಹೊರಡಿತು? ಆಚಾರ ಒಂದೇ ಶಬ್ದದಲ್ಲಿ ಹೇಳಿದ್ರು, ಧ್ಯೇಯಂ ಆಹಾ. ಈಗ ಹಿಂದೆ ಹೇಳಿದ್ರು, ಚಿಂತಿಸಬೇಕು ಚಿಂತಿಸಬೇಕು ಚಿಂತಿಸಬೇಕು, ಆಗ್ಲೇ ಅವನು ಮುಕ್ತನಾಗ್ತಾನೆ ಅಂತ. ಏನ್ ಚಿಂತಿಸಬೇಕು? 3 ಗುಣಗಳಿಂದ ಭಗವಂತನನ್ನ ಚಿಂತಿಸಬೇಕು ಅಂತಂದ್ರು. ತುಂಬಾ ಅದ್ಭುತವಾದ 3 ನಾಮಗಳು. ಯಜ್ಞ ತಪಸಾಂ ಭೋಕ್ತಾ, ಸರ್ವಲೋಕ ಮಹೇಶ್ವರ, ಸರ್ವಭೂತಾನಾಂ ಸುಹೃತ್. ದೇವರ 3 ಅಪರೂಪದ ಗುಣಗಳವು. ಈಗೇನು ಪ್ರಾಣಾಯಾಮ ಮಾಡಿಸಿದ್ರು, ಕುಂಭಕದಲ್ಲಿ ಇರಿಸಿದ್ರು, ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಏನ್ ಧ್ಯಾನ ಮಾಡಬೇಕು ಅನ್ನೋದಕ್ಕೆ ಬಂದ ಪ್ರಶ್ನೆಗೆ ಉತ್ತರ ಇದು. ಭೋಕ್ತಾರಂ ಯಜ್ಞ ತಪಸಾಂ ಅನ್ನುವ ಶಬ್ದ ಇತ್ಯನೇನೇಶ ತುಷ್ಟಯೇ ಯಜ್ಞೈರಿಷ್ಟ್ವಾ ತಪಸ್ತತ್ವಾ ತಂ ವೇತ್ತಿರಿಜ್ಜಗೌ ಹರಿ. ಇಲ್ಲಿ ಯಜ್ಞ ತಪಸಾಂ ಭೋಕ್ತಾರಂ ಅನ್ನುವ ಶಬ್ದದಿಂದ ಇತ್ಯನೇನೇಶ ತುಷ್ಟಯೇ, ಇತ್ಯನೇನ ಈ ಶಬ್ದದಿಂದ ಈಶನ ತೃಪ್ತಿಗಾಗಿ ಯಜ್ಞಗಳಿಂದ ತೃಪ್ತಿಪಡಿಸಿ, ತಪಸ್ಸಿನಿಂದ ದೇಹದಂಡಿಸಿ, ಯಾರು ಅವನನ್ನು ತಿಳ್ಕೊಳ್ತಾನೋ ಅಂಥ ವ್ಯಕ್ತಿಯ ಫಲವನ್ನು ಕೊಡುವ ಯೋಚನೆ ಇರುವಂಥವನೇ ಯಜ್ಞ ತಪಸಾಂ ಭೋಕ್ತಾ. ಭೋಕ್ತಾರಂ ಯಜ್ಞ ತಪಸಾಂ. ಯಜ್ಞ ಅಂದ್ರೆ ಎಲ್ಲವೂ, ಅಗ್ನಿ ಮಾತ್ರ ಅಲ್ಲ. ಅಗ್ನಿ ಅಲ್ಲದ ಬದುಕಿನ ಎಲ್ಲ ಚಟುವಟಿಕೆಯೂ ಯಜ್ಞ. ತಪಸ್ಸು, ಆಲೋಚನೆಗಳು, ದೇಹದಂಡನೆ, ಇದೆಲ್ಲದಕ್ಕೂ ಭೋಕ್ತಾ ಅವನೇ. ಧ್ಯಾನದಲ್ಲಿ ಮಾಡಬೇಕಾದ ಪ್ರಧಾನ ಯೋಚನೆ ತಪಸ್ಸು ಅಂತಂದ್ರೆ ಧ್ಯಾನದ ಒಂದು ಸ್ಥಿತಿ ಅಲ್ವಾ. ಆರಾಧನೆ, ಹೋಮ, ಹಮನ, ಸಮಷ್ಟಿಯಾಗಿ ನಡೆಸುವ ಶಾಸ್ತ್ರಾರ್ಥ ಚಿಂತನೆ, ಏಕಾಂತದಲ್ಲಿ ಮಾಡುವ ಧ್ಯಾನ, ಎಲ್ಲವೂ ಯಜ್ಞವೇ. ಇನ್ನು ತಪಸ್ಸು ಅಂದ್ರೆ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ಆಳವಾದ ಶಾಸ್ತ್ರಾಲೋಚನೆ, ಸನ್ಯಾಸದ ಧರ್ಮ, ಸ್ವಾಧ್ಯಾಯ, ಉಳಿದವರಿಗೆ ತಿಳಿಸುವ ಪ್ರಯತ್ನ, ಇದೆಲ್ಲ ತಪಸ್ಸಾಗುತ್ತೆ. ಈ ಎಲ್ಲ ತಪಸ್ಸುಗಳ ಭೋಕ್ತೃ ಒಬ್ಬನೇ. ಭಗವಂತನ ಉಪಾಸನೆಯ ರೂಪದಲ್ಲಿ ಈ 2 ಮುಖಗಳು ನಿರಂತರ ನಡೀತಾನೆ ಇರಬೇಕಾದವುಗಳು. ಅದರಿಂದಾಗಿ ನನ್ನೊಳಗೆ ಇದ್ದು ನಡೆಸುವಂತಹ ಎಲ್ಲ ಕ್ರಿಯೆಗಳು ನಿನ್ನಿಂದಲೇ, ಹೊರಗಿನಿಂದ ನಡೆಯುವಂತಹ ಎಲ್ಲ ಕೆಲಸಗಳು ಕೂಡ ನಿನ್ನಿಂದಲೇ. ಹಾಗಾಗಿ ಭೋಕ್ತ ಅಂದ್ರೆ ಅವ್ಯವಹಾರನೂ ಹೌದು, ಪಾಲನೆಯೂ ಹೌದು. ಯಜ್ಞಗಳ ಪಾಲಕನೂ ಹೌದು, ಯಜ್ಞಗಳ ಅವ್ಯವಹಾರ ಸ್ವೀಕರಿಸುವನೂ ಹೌದು. ತಪಸ್ಸಿನ ಪಾಲಕನೂ ಹೌದು, ತಪಸ್ಸು ಮುಂದುವರಿಯುವಂತೆ ಮಾಡ್ಲಿಕ್ಕೆ ಬೇಕಿರುವ ಶಕ್ತಿಯನ್ನು ಒಳಗಿನಿಂದ ತುಂಬಿದವನೂ ಹೌದು. ಆ ತಪಸ್ಸಿನಿಂದ ಬರುವ ಪುಣ್ಯವನ್ನ ಸ್ವೀಕರಿಸಿ ಅವನಿಗೆ ಬೇಕಾದಂತೆ ದಕ್ಕುವಂತೆ ಮಾಡುವವನು ಅವನು. ಹಾಗಾಗಿ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಅನ್ನುವ ಮಾತು ಮುಂದೆ ಬರುವಂತದ್ದೇನಿದೆ, ಪಾಲಕನಾಗಿದ್ದಾನೆ ಅನ್ನುವ ಅರ್ಥದಲ್ಲೇ ಬಂದಿತ್ತು ಅಲ್ವಾ. ಇಲ್ಲಿ ಯಾರು ಅಂತ ಹೇಳಲೇ ಇಲ್ಲ, ನಮ್ಗೆ ಬೇಕಾದವರನ್ನ ಆಯ್ಕೆ ಮಾಡ್ಕೊಳ್ಬಹುದಲ್ವಾ. ಅಹಂ ಹಿ ಸರ್ವಯಜ್ಞಾನ ಅಂತ ಕೃಷ್ಣ ಹೇಳಿದ್ಮೇಲೆ, ಅದೇ ಯಜ್ಞ ತಪಸಾಂ ಭೋಕ್ತ ಅಂತ ಹೇಳಿದ್ಮೇಲೆ ಸಂದೇಹ ಇಲ್ಲ. ಆದ್ರೆ ಬೇರೆ ಬೇರೆ ದೇವತೆಗಳಿಗೆ ಆಹುತಿ ಕೊಡುವಂತದ್ದಿದೆ. ಆದ್ರಿಂದ ಅಗ್ನಿ ಸ್ವಾಹ, ವಾಯವೇ ಸ್ವಾಹ, ಆದಿತ್ಯಾಯ ಸ್ವಾಹ, ಪ್ರಜಾಪತಿ ಸ್ವಾಹ, ಭೂರ್ಭುವ ಸ್ವ ಭೂರ್ಭುವ ಸ್ವಸ್ವಾಹ ಅಂತೆಲ್ಲ ಇದೆಯಲ್ವಾ. ಅಂದ್ರೆ ಹೌದು, ಆ ಸ್ವಾಹ ಶಬ್ದವು ಕೂಡ ಭಗವಂತನನ್ನೇ ಹೇಳಲಿಕ್ಕೆ ಹೊರಟದ್ದಲ್ವಾ. ಈಗ ನಾರಾಯಣಾಯ ಸ್ವಾಹ ಅಂತ ಮಾತು, ಅದು ಭಗವನ್ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಲಿಕ್ಕೋಸ್ಕರ ಇರುವುದು.
ವಾಸುದೇವ ಸಂಕರಣ ಪ್ರದ್ಯುಮ್ನ ಅನಿರುದ್ಧ ಅಂತ 4 ಆವೃತ್ತಿಗಳನ್ನ ಭೂಹು ಭುವಃ ಸ್ವಹ ಅನ್ನೋದಕ್ಕೆ ಅದು ಭೂರ್ಭುವ ಸ್ವಹ ಅಂತ ಕೊಡುದಿದೆ. ಹಾಗಾದ್ರೆ ಯಜ್ಞ ತಪಸಾಂ ಭೋಕ್ತಾರಂ ಮಾಂ ಜ್ಞಾತ್ವಾ ಅಂತ ಏನಿದೆ, ಮಾಂ ಅಂದ್ರೆ ನಾರಾಯಣಂ ಜ್ಞಾತ್ವಾ ಅಂತ ಅರ್ಥ. ಯಜ್ಞ ಮಾಡುವಾಗ ನನ್ನನ್ನು ತಿಳಿದು ಮಾಡಬೇಕು ಅಂತ. ಹಾಗಾದ್ರೆ ಇಲ್ಲಿ ಯಜ್ಞ ಭೋಕ್ತ ಅಂದ್ರೆ ನನ್ನನ್ನು ತಿಳಿದು ಮಾಡಬೇಕಾದದ್ದನ್ನು ನಾನೇ ಅಂತ ಆಯ್ತು. ಹಾಗಾದ್ರೆ ಅಗ್ನೇಯ ಸ್ವಾಹ ಎಲ್ಲ ಏನು? ಹೌದು, ಅದು ಕೂಡ ನನ್ನನ್ನೇ ಹೇಳುತ್ತೆ. ಅಗ್ನೇಯ ಸ್ವ ಭೂ ಸ್ವಾಹ ಅಗ್ನಯ ಇದನ್ನ ಮಮ ಅಂತ ಹೇಳ್ತಾರೆ. ಭುವ ಸ್ವಾಹ ವಾಯವೇ ಶ್ರೀ ಪ್ರದ್ಯುಮ್ನ ಇದನ್ನು ಮಮ. ಅಂದ್ರೆ ಅಲ್ಲಿಯೂ ವಾಸುದೇವ ಸಂಕರಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ರೂಪಗಳ ಚಿಂತನೆ ಇದೆ. ಭೂಸ್ವಾಹ ಅಗ್ನಯ ವಾಯವೇ ಸ್ವಾಹ ವಾಯವೇದನ್ನೋಮ ಆದಿತ್ಯಾಯ ಸ್ವಾಹ ಆದಿತ್ಯಾಯ ಇದನ್ನೋಮ. ಎಲ್ಲ ಪದಗಳು ಭಗವದ್ ವಾಚ್ಯ ಅನ್ನೋದು ಒಂದರ್ಥ. ಇನ್ನದರ ಜೊತೆಗೆ ಸೇರಿಸ್ಲಿಕ್ಕೆ ಅಗ್ನೇಯ ಶ್ರೀ ಅನಿರುದ್ಧಾಯ, ವಾಯವೇ ಶ್ರೀ ಪ್ರದ್ಯುಮ್ನಾಯ, ಸೂರ್ಯಾಯ ಶ್ರೀ ಸಂಕರ್ಷಣಾಯ, ಭೂರ್ಭುವ ಸ್ವಸ್ವ ಪ್ರಜಾಪತಯೇ ವಾಸುದೇವಾಯ ಅಂತ ಹೀಗೆ ಆ ಸ್ವಾಹ ಅನ್ನೋದು ಹೇಳುವಾಗಲೂ ಭಗವಂತನ ಶ್ರೀ ಮತ್ತು ರೂಪಗಳನ್ನ ವಾಯವೇ ಶ್ರೀ ಅಂತ ಪ್ರದ್ಯುಮ್ನ ಅನಿರುದ್ಧ ನಾರಾಯಣನೇ ಇಲ್ಲ, ವಾಸುದೇವ ಸಂಕರಣ ಪ್ರದ್ಯುಮ್ನ ಅನಿರುದ್ಧ ಚತುರೂಪಗಳ ಅಂಶವನ್ನ ಇಲ್ಲಿ ಹೇಳಿದೆ. ಹಾಗಾದ್ರೆ ಪ್ರಜಾಪತಿ ಅಂದ್ರೆ ಯಾರು? ಪ್ರಜಾನಾಂ ಪಾಲಕತ್ವ ವಿಷ್ಣು ಪ್ರಜಾಪತಿ. ವಿಷ್ಣು ಪ್ರಜಾಪತಿ ನೀಡಿತ ಪ್ರಜಾಪಾಲಕನಾದ್ರಿಂದಾಗಿ ಪ್ರಜಾಪತಿ ಅನ್ನೋ ಶಬ್ದ ನಾರಾಯಣನಿಗೆ ಇದೆ. ಹಾಗಾಗಿ ಭೋಕ್ತಾರಂ ಯಜ್ಞ ತಪಸಾಂ. ಇನ್ನು ಯಾವ ದೇವತೆಯನ್ನು ಪೂಜಿಸುವಾಗಲೂ ಮುಖ್ಯವಾಗಿ ಅಂತರ್ಯಾಮಿ ನಾರಾಯಣನ ಪೂಜೆ ಅನ್ನೋದು ನಮ್ಗೆ ಎಚ್ಚರದಲ್ಲಿರ್ಬೇಕು. ನಾರಾಯಣ ಸರ್ವಶಬ್ದ ವಾಚ್ಯ. ಯಾವ ದೇವತೆಗಳ ಹೆಸರಿನಿಂದ ಕರೆದ್ರು ಅದು ನಾರಾಯಣನಿಗೆ ಸೇರುತ್ತೆ. ಯಾಕಂದ್ರೆ ನಾರಾಯಣನ ಹೆಸರು ಅಲ್ಲದ ಒಂದು ಶಬ್ದ ಇಲ್ಲ, ಅದು ಧ್ವನಿಯೂ ಆಗ್ಬೋದು. ಸರ್ವೇ ವೇದಾಹ ಯತ್ಪದಮಾವನಂತೆ ತಪಾಂಸಿ ಸರ್ವಾಣಿ ಚೇತ್ವದಂತಿ ದಿಚ್ಚಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮ್ಯೋ ನಿತ್ಯೇತತ್ ಅಂತ ಸರ್ವೇ ವೇದಾಹ ಯತ್ ಪದಂ ಆಮನಂತಿ. ಎಲ್ಲ ಪದಗಳು ಯಾರನ್ನ ಹೇಳುತ್ತವೋ ತಪಾಂಸಿ ಸರ್ವಾಣಿ ಚ ಯದ್ವದಂತಿ. ಮತ್ತೆ ತಪಸ್ಸು ಬಂತು ನೋಡಿ. ಯಾವ ತಪಸ್ಸು ಯಾರ ಕುರಿತಾಗಿ ನಿರಂತರ ನಡೀಬೇಕು ಅಂತ ಋಷಿಗಳು ಪ್ರಯತ್ನ ಪಡುತ್ತಿದ್ದಾರೋ, ತಪಸ್ಸುಗಳು ಆಲೋಚನೆಗಳು ಯುಕ್ತಿಗಳು ಯಾರನ್ನೇ ಬೊಟ್ಟು ಮಾಡಿ ತೋರಿಸ್ತಾ ಇದೆಯೋ ಅದನ್ನೇ ನಾನು ಓಂ ಅನ್ನೋ ಶಬ್ದದಿಂದ ಹೇಳ್ತೇನೆ ಅಂತ ಅದರ ಉತ್ತರಾರ್ಥ. ಹಾಗಾದ್ರೆ ಭೋಕ್ತಾರಂ ಯಜ್ಞ ತಪಸಾಂ ಅನ್ನೋದು ನಮಗೆ ಅರ್ಥ ಆದ್ರೆ ಎಲ್ಲ ಯಜ್ಞಗಳ ಪ್ರಧಾನ ದೇವತೆ ನಾರಾಯಣನೇ, ಎಲ್ಲ ತಪಸ್ಸುಗಳಿಗೆ ಫಲ ನೀಡುವ ಪ್ರಧಾನ ಭೋಕ್ತೃ ನಾರಾಯಣನೇ ಅನ್ನೋದು ಗೊತ್ತಿದ್ರೆ ಯಜ್ಞ ಮತ್ತು ತಪಸ್ಸು ಹಾಳಾಗುವುದಿಲ್ಲ. ಯಾವಾಗ ಯಜ್ಞ ತಪಸ್ಸು ಹಾಳಾಗುವುದಿಲ್ಲವೋ ಆಗ ಯಾವ ದೇವತೆಗಳ ಮೂಲಕ ಭಗವಂತನನ್ನು ಆರಾಧನೆ ಮಾಡಿದ್ರು ದೋಷ ಆಗುತ್ತಿಲ್ಲ. ಯಾಕೆಂದ್ರೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಎನ್ನುವ ಎಚ್ಚರ ಇರುವುದರಿಂದ. ಇನ್ನು ಕೆಲವೊಮ್ಮೆ ನಮ್ಮಲ್ಲಿ ಏನೇನೋ ಹೋಮಗಳು ಹವನಗಳು ನಡೀತಾ ಇರುತ್ತೆ. ನಾರಾಯಣನ ಎಚ್ಚರ ಇಲ್ಲದೆ ನವಗ್ರಹ ಮಾಡಿದ್ರು ಗ್ರಹ ದೋಷ ಏನು ಪರಿಹಾರ ಆಗಲ್ಲ. ಆಮೇಲೆ ಮತ್ತೊಬ್ಬರು ಜ್ಯೋತಿಷಿಗಳ ಹತ್ರ ಹೋಗ್ತಾರೆ. ತತ್ಕಾಲದಲ್ಲಿ ಏನೋ ಪರಿಹಾರ ಆದಾಗ ಕಾಣತ್ತಷ್ಟೇ, ಅದು ಪರಿಹಾರ ಆಗಿರುವುದಿಲ್ಲ. ಅದು ಇನ್ನೂ ಏನೋ ಗೊಂದಲದ ಗೂಡಾಗ್ಬಿಟ್ಟಿರುತ್ತೆ, ಇನ್ನಷ್ಟು ಹೆಚ್ಚು ಟೆನ್ಷನ್ ಉಂಟಾಗ್ಲಿಕ್ಕೆ ಕಾರಣ ಆಗುತ್ತೆ. ಅದರಿಂದಾಗಿ ಯಾಕೆ ಎಲ್ಲ ಪೂಜೆ ನೀವು ನಾರಾಯಣನ ತನಕ ಮುಟ್ಟಿಸಿ ಆಗ್ಲೇ ಅದು ಫಲ ಕೊಡುವುದು ಅಂತ ಹೇಳ್ತೀರಿ? ಸ್ವಲ್ಪ ಯೋಚನೆ ಮಾಡಿದ್ರೆ ಕಥೆಗಳಲ್ಲಿ, ಶಾಸ್ತ್ರದಲ್ಲಿ, ಪುರಾಣಗಳಲ್ಲಿ ಅಥವಾ ಸೂತ್ರಾದಿಗಳಲ್ಲಿ, ಬ್ರಹ್ಮಸೂತ್ರ ಭಾರತಗಳಲ್ಲಿ ಗಮನಿಸಿದ್ರೆ ದೇವತೆಗಳ ನಡುವೆನೂ ಒಂದು ಅಂತರ ಇದ್ದು ಆ ಅಂತರಕ್ಕೆ ಅನುಗುಣವಾಗಿ ನಾರಾಯಣನನ್ನ ಧ್ಯಾನಿಸುವ ಪ್ರಕ್ರಿಯೆಯನ್ನು ಹೇಳ್ತಾರೆ. ಸರ್ವಲೋಕ ಮಹೇಶ್ವರಂ. ಅವನು ಹೇಗೆ ಚಿಂತಿಸ್ಬೇಕು ಅಂದ್ರೆ ಮೇಲಿನ 7 ಲೋಕ, ಕೆಳಗಿನ ಲೋಕ ಎಲ್ಲವನ್ನು ಕೂಡ ನಮ್ಮ ಒಳಗಿನ ಹೊರಗಿನ ಎಲ್ಲ ಚಟುವಟಿಕೆಗೆ ಹೇಗೆ ಪ್ರೇರಕನೋ ಭೋಗ್ತಿರುವೋ ಹಾಗಾಗಿ ಇಡೀ ದೇಹದಲ್ಲಿರುವ ಮೇಲಿನ ಕೆಳಗಿನ ಎಲ್ಲಾ ತನಕದ ಭಾಗಗಳಿಗೂ ಕೂಡ, ಅಂದ್ರೆ ಭೂಹು ಭುವಃ ಸ್ವಹಃ ಮಹಃ ಜನಃ ತಪಃ ಸತ್ಯಂ,
ಅತಳ ವಿತಳ ಸುತಳ ರಸಾತಳ ತಲಾತಳ ಪಾತಾಳ ಅನ್ನುವ ಅಷ್ಟೂ ಲೋಕಗಳಿಗೆ ಒಡೆಯನಾಗಿ ಭಗವಂತ ಇದ್ದಾನೆ, ಸರ್ವೋತ್ತಮ ದೇವತೆಯಾಗಿ ಭಗವಂತ ಇದ್ದಾನೆ ಅಂತ ಚಿಂತಿಸಿದಾಗ ಆ ಧ್ಯಾನಕ್ಕೊಂದು ಅರ್ಥ ಬರುತ್ತೆ. ಅದು ಸರ್ವಲೋಕಕ್ಕೂ ಮಹೇಶ್ವರ, ಎಲ್ಲ ಲೋಕಗಳ ಮೇಲೂ ಕೂಡ ತನ್ನದೇ ಆದ ಒಂದು ವಿಶಿಷ್ಟವಾದ ಛಾಪನ್ನದು ಹೊಂದಿದೆ. ಹಾಗಾಗಿ ಸರ್ವಲೋಕ ಅಂದಾಗ ಬರೀ ಲೋಕಗಳ ಬಗ್ಗೆ ಮಾತ್ರ ಹೇಳಿದ್ದಲ್ಲ, ಲೋಕಾಭಿಮಾನಿಗಳೂ ಕೂಡ ಭಗವಂತನ ಅಧೀನದಲ್ಲಿದ್ದಾರೆ. ಸರ್ವಲೋಕ ಮಹೇಶ್ವರಂ, ಆ ಎಲ್ಲ ಲೋಕಗಳ ಅಭಿಮಾನಿಗಳ ಮಹಾ ಈಶ್ವರ ಭಗವಂತ ಇದ್ದಾನೆ. ಅದ್ಯಾರು ಸಪತ್ನೀಕನಾಗಿ, ಸಪರಿವಾರನಾಗಿ, ಸಾಯುಧನಾಗಿ ಪೂರ್ಣ ಜಗತ್ತಿನ ಒಡೆತನ ಅವನ ಕೈಯಲ್ಲಿದೆ. ಒಟ್ಟೆ ಹೇಗಾಯ್ತು? ಸರ್ವಲೋಕಾನಾಂ ಈಶಾಹ ಸರ್ವಲೋಕೇಶಾಹ, ಸರ್ವಲೋಕ ಮಹೇಶ್ವರ ಅಲ್ವಾ. ಲೋಕೆ ತೇಭ್ಯೋಪಿ ವರಾಹ ಲೋಕೋತ್ತರಃ ಮಹಾಂಶ್ಚಾಸು ಈಶ್ವರಶ್ಚ ಮಹೇಶ್ವರಃ ಸರ್ವಲೋಕ ಮಹೇಶ್ವರಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಲ್ಲಿಯೂ ಕೂಡ ಭಗವಂತನನ್ನ ಪ್ರಾರ್ಥಿಸಿಯೇ ಹೊರಡುದು. ಮಾಂ ಜ್ಞಾತ್ವಾ, ನನ್ನನ್ನ ತಿಳಿದು ಅಂತ ಮಾತಿರುವುದರಿಂದ ಸುಮ್ಮನೆ ಯಾರನ್ನೋ ತಿಳಿದು ಅಂತ ನಾವು ಈ ಧ್ಯೇಯ ರೂಪವನ್ನ ಬದಲಾಯಿಸ್ಲಿಕ್ಕಾಗಲ್ಲ. ಧ್ಯೇಯ ರೂಪನಾದವನು ಭಗವಂತನೇ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಅನ್ನುವಲ್ಲೂ ಕೂಡ ಮತ್ತೆ ನಾರಾಯಣನನ್ನೇ ಅದು ಪೂಜೆಗಿಡಬೇಕು ಅಂತ ಹೇಳಿದ್ದು, ಶಾಸ್ತ್ರದಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ದು. ಯಾಕಂದ್ರೆ ಅವನೇ ಅಥೋಸ್ಮಿ ಲೋಕೆ ವೇದೇಚ, ವೇದದಲ್ಲೂ ನಾನು ಪ್ರಥಿತನಾಗಿದ್ದೇನೆ. ವೇದದಲ್ಲಿ ಪ್ರಥಿತನಾದ ವ್ಯಕ್ತಿಯನ್ನ ಶಾಸ್ತ್ರದ ಆಧಾರದಲ್ಲಿ ತಪ್ಪಿಲ್ಲದೆ ಇದ್ರು ಅವನನ್ನ ನಮ್ಮ ವಿಷಯದಲ್ಲಿ ತಪ್ಪು ಅಂತ ಏನಾದ್ರು ಶಿಕ್ಷೆ ಕೊಡ್ಲಿಕ್ಕೆ ಹೋದ್ರು ಅವನನ್ನ ಅದು ತಪ್ಪಿಸುತ್ತೆ. ಯಾಕಂದ್ರೆ ವ್ಯಾಸರಿಂದ ಪೂಜಿತವಾದಂತಹ ವ್ಯಾಸರಿಂದ ಲೋಕಕ್ಕೆ ತಿಳಿಯಪಡಿಸಿದ ಸತ್ಯ ಅದು ಜ್ಞಾನ, ಲೋಕದ ಸಜ್ಜನರ ಉದ್ಧಾರಕ್ಕಾಗಿ ಇದೆ ಹೊರತು ಸುಮ್ಮನೆ ಕೊಟ್ಟು ಹೋಗಿದ್ದಾರೆ ಅಂತ ಅಲ್ಲ. ಅದರಿಂದಾಗಿ ಭಗವಂತ ಸರ್ವಲೋಕ ಮಹೇಶ್ವರ. ಯಾಕೆಂದ್ರೆ ಕೃಷ್ಣನಾಗಿ ಬಂದು ರಕ್ಕಸರ ದೊಡ್ಡ ಸಮಗ್ರ ಸಮೂಹವನ್ನೇ ನಾಶ ಮಾಡಿದ. ಅವನು ಅಲ್ಲಿ ಮಾತ್ರ ಅಲ್ಲ, ಮುಂದೆ ಹಾಗೆ ಮತ್ತೆ ವ್ಯಾಸರಾಗಿ ಜ್ಞಾನವನ್ನು ಕೊಡುವುದರ ಮೂಲಕ, ನರಸಿಂಹನಾಗಿ ದುಷ್ಟರನ್ನ ಸಂಹಾರ ಮಾಡುವುದರ ಮೂಲಕ, ಮಹತ್ವವುಳ್ಳ ಈಶ್ವರರಾಗಿ ಭಗವಂತನ ರೂಪಗಳು ಕೂಡ ಅವನೇ ಕಾಪಾಡಬೇಕು ಅಂತ ಹೇಳಿದಾಗೂ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಕೊನೆಯದೊಂದು ಸುಂದರವಾದ ಆ ಸಾಲಿನಲ್ಲಿ ಬಂದ ವಿಶೇಷಣ ಸರ್ವಭೂತಾನಾಂ ಸುಹೃತ್, ಎಲ್ಲ ಜೀವಜಾತಿಗಳಿಗೂ ಅತ್ಯಂತ ಆತ್ಮೀಯನಾದ ಗೆಳೆಯ ಅಂತಿದ್ರೆ ಅದು ಪರಮಾತ್ಮ. ಹಾಗಾಗಿ ಅಂಥದ್ದೊಂದು ಪದಾರ್ಥವನ್ನ ಅವರಿಗೆ ನೀಡಿದೆವು ಅಂತಾದ್ರೆ ಎಲ್ಲ ಭೂತಗಳ ಆತ್ಮೀಯ ಗೆಳೆಯನಾಗಿ ಭಗವಂತ ಸುಹೃದಂ ಸರ್ವಭೂತಾನ, ಎಲ್ಲ ಭೂತಗಳಿಗೆ ಸುಹೃತ್ತಾಗಿ ನಡೆದುಕೊಳ್ಳುವಂತಹ ಭಗವಂತ. ಅಂದ್ರೆ ನಾವು ಧ್ಯಾನದ ಸ್ಥಿತಿಯಲ್ಲಿ ಭಗವಂತನನ್ನು ಕಾಣಬೇಕಾದದ್ದು ನಮ್ಮ ಎಲ್ಲ ಆಲೋಚನೆಗಳನ್ನು, ನಮ್ಮ ಎಲ್ಲ ಧರ್ಮ ಕರ್ಮಗಳ ಚಟುವಟಿಕೆಗಳನ್ನು ನಿಯಂತ್ರಿಸಿ ಅದರ ಮೇಲಿನ ಒಡೆತನವನ್ನು ಹೊಂದಿದವನು. ಜಗತ್ತಿನಲ್ಲಿ ಏನೆಲ್ಲ ಪದಾರ್ಥದ ನಿಯಾಮಕರು ಹೊಂದಿದ್ದಾರೋ ಅವರೆಲ್ಲರನ್ನು ಕೂಡ ಅಸಾಧಾರಣವಾಗಿ ಮಹತ್ವಯುತವಾಗಿ ಯಾವುದೇ ಪ್ರತಿಕ್ರಿಯೆ ಕೊಡದೆ ಮೌನದಿಂದ ಕಾರ್ಯಭಾರ ನಡೆಸುವ ವ್ಯಕ್ತಿತ್ವವನ್ನ ನಾವು ಸರ್ವಲೋಕ ಮಹೇಶ್ವರ ಅಂತ. ಎಲ್ಲ ಒಡೆತನ ಇದೆ, ಅದು ಯಾವುದಕ್ಕೂ ಚುಪ್ ಚಾಪ್ ಮಾತಾಡಲ್ಲ, ಕೆಲಸದಲ್ಲಿ ಮಾತಾಡ್ತಿರ್ತಾನೆ. ಬೈದ್ರು ವಾಪಸ್ ಬೈಯಲ್ಲ. ನಾವು ಪೂಜೆ ಮಾಡ್ಲಿಲ್ಲ ಅಂತ ಬಿಟ್ಟರು ದೇವ್ರ ಕೋಣೆಯಿಂದ ಎದ್ದು ಹೋಗಲ್ಲ. ನಮ್ಗೆ ಎಷ್ಟು ಫ್ರೆಂಡ್ಲಿ ಅಂದ್ರೆ ಅವನಷ್ಟು ಫ್ರೆಂಡ್ಲಿ ಇನ್ನೊಬ್ಬಿಲ್ಲ. ಸುಹೃದಂ ಸರ್ವಭೂತಾನಾಂ ಸುಹೃದಂ, ಎಲ್ಲ ಲೋಕದ ಒಡೆತನ ಇದ್ದು ಏನೂ ಅಧಿಕಾರವೇ ಇಲ್ಲದೆ ರೂಪವೇ ಇಲ್ಲದೆ ಬೀಗಿ ನಡೆಯುವ ಜನರ ಮುಂದೆ
ಭಗವಂತನ ದೊಡ್ಡ ಗುಣ ಏನದು, ಸರ್ವಲೋಕ ಮಹೇಶ್ವರನಾದು ಸರ್ವಭೂತಾನಾಂ ಸಹೃತ್. ಇದು ತುಂಬಾ ಅಪರೂಪದ ಕ್ವಾಲಿಟಿ. ಒಳಗಿನ ಇಡೀ ಪ್ರಪಂಚದ ಎಲ್ಲವನ್ನು ನಿಯಂತ್ರಿಸಿ, ಇಡೀ ಹೊರಗಿನ ಪ್ರಪಂಚದ ಎಲ್ಲ ವ್ಯವಸ್ಥೆಯನ್ನ ನಿಯಂತ್ರಿಸಿ ಅಥವಾ ಅದನ್ನು ತನ್ನ ವಶದಲ್ಲಿಟ್ಟುಕೊಂಡು ಎಲ್ಲ ಭೂತಗಳಿಗೂ ಅತ್ಯಂತ ಆತ್ಮೀಯ ಗೆಳೆಯನಾಗುವುದು. ನಾವು ಇಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಗೌರವ ಕೊಟ್ಟರೆ ಆ ಕಡೆ ಕೊಡ್ಲಿಲ್ಲ ಅಂತ ಶುರುವಾಗುತ್ತೆ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂದ್ರೆ ನಾನು ಹಾಡಲ್ವಾ ಅಂತ ಈ ಕಡೆಯವರು ಶುರು ಮಾಡ್ತಾರೆ ಅನ್ನುವ ಈ ಸ್ಥಿತಿಯಲ್ಲಿ ಎಲ್ಲರನ್ನೂ ಹದವಾಗಿ ತೂಗಿ ಮೆಚ್ಚಿಸಿ ಒಪ್ಪಿಸಿ ನಡೆಸುವ ಭಗವಂತನನ್ನ ಆ ಕ್ರಮದಲ್ಲಿ ನಾವು ಚಿಂತಿಸಿದ್ರೆ ನಮ್ಮಲ್ಲೂ ಅಂತ ಕೆಲವು ಗುಣವಾದ್ರೂ ಕೂಡ ಸಾಧ್ಯವಾದಷ್ಟು ನಾವು ಎಲ್ಲರನ್ನು ನಿರ್ವಹಿಸುವ, ನಿಗ್ರಹಿಸುವ, ಅಪ್ಪಿಸುವ, ಒಪ್ಪಿಸುವ, ಅರ್ಚಿಸುವ, ಮೆಚ್ಚಿಸುವ ರೀತಿಯಲ್ಲಿ ಸಮಾಜಕ್ಕೆ ಹೆಚ್ಚು ಹತ್ತಿರವಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಜ್ಞಾತ್ವಾ ಮಾಂ ಅನ್ನುವುದರ ಮಾಂ ನಿಜವಾಗಿಯೂ ಕೂಡ ಅದು ಪೂರ್ಣ ಆಗುತ್ತೆ. ತಿಳುವಳಿಕೆಯಿಂದ ಕೂಡಿದ ದರ್ಶನ ಅದು ಯಾವತ್ತಿಗೂ ಕೂಡ ಬಹಳ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಅದರ ಭಾವ. ಮತ್ತೆ ನಾಳೆ ಆ ಶ್ಲೋಕದ ಕೊನೆಯ ನೋಡಿ ಮುಂದಿನ ಅಧ್ಯಾಯದ ಕಡೆಗೆ ನಾವು ಪ್ರವೇಶ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವಾನುಸುತ ಸ್ವಭಾವ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸ್ವಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.